ಸುಮಾಸ್ವಾಮಿ ಸರ್, ಅದೇನೋ ಭವಿಷ್ಯ ಹೇಳ್ತೀನಿ ಅಂತಂದ್ರಲ್ಲ, ನಾಲ್ಕಣೆ ಕೊಟ್ಟು ನಾನು ಕೇಳ್ತೀನಿ. ಹೇಳಿ ಸರ್, ನಿಮ್ಮ ನಾಲ್ಕಣೆ ಭವಿಷ್ಯನ? ಅಯ್ಯೋ, ನಿನ್ನ ಸ್ವಾಗತಕ್ಕೆ ಅದರ ನರಸಿಂಹ ಬಳ್ಳಾಪುರದ ಬಾಳೆ ತೋಟದ ಬಾಳೆಹಣ್ಣು ತುರ್ಕ 2 ನಿಮಿಷ ಅಂತ ಹೋಗಿ ಅದಿಲ್ಲಿ ಯಾವುದು ಆ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಹೋಟೆಲ್ ಕಬಾಬ್ ತಿಂತ ಇದ್ದೆ ನೀನು. ಅಲ್ಲ, ಭವಿಷ್ಯಗಳನ್ನು ಅದೇನು ಹೇಳ್ಬೇಕಾ? ಭವಿಷ್ಯಗಳದ್ದು ಅವ್ರದ್ದು ಭವಿಷ್ಯ ನಾನೇ ಹೇಳ್ತೀನಿ ಕೇಳು ಸಿಸ್ಟರ್. ಲೋಕಸಮರ ಆದಮೇಲೆ ಈ ಔದಾವುಲಿಯ ರಾಮಯ್ಯನವರ ಕುರ್ಚಿ ಗಡಗಡ ಗಡಗಡ ಅಂತ ಅಳ್ಳಾಡುತ್ತೆ ಸಿಸ್ಟರ್. ಸ್ವತಃ ಅವರೇ ಮೊನ್ನೆ ಒಪ್ಕೊಂಡಿದ್ದಾರೆ. ಅಲ್ಲ ಸ್ವಾಮಿ, ನಡ್ಗೋಗೋದಲ್ಲ, ಮುರಿದೇ ಹೋಗುತ್ತೆ. ರಮೇಶ್ ಸರ್, ನಿಮ್ಮ ಕುರ್ಚಿ ಅಂದ್ರೆ ಸೀಟು ಮುರಿದು ಬಿಡ್ತದೆ. ಕಾರ್ಯಕ್ರಮ ಶುರುವಾಯ್ತಿನಪ್ಪ. ನಿಮ್ಮ ಸೀಟು ಕುರ್ಚಿ ಮುರಿದು ಬಿಡ್ತದೆ. ಕುರ್ಚಿ ಮುರಿದೋಕೆ ಹುಳ ಹಿಡ್ದಿರೋ ಮರದಿಂದ ಮಾಡಿರೋದಲ್ಲ, ರಗ್ಗಟ್ಟಾಗಿರೋ ತಗಡಾಕಿ ಭಾಳ ಬಂದೋಬಸ್ತಾಗಿ ಮಾಡಿಸಿರೋದು. ಇದು ಮುರಿದು ಹೋಗಲ್ಲ, ಇನ್ನೂ ಬೇಕಾದರೆ ಜಾಸ್ತಿ ಫೋರ್ಸ್ ಕೊಟ್ಟರೆ ಒಂಚೂರು ಬೆಂಡ್ ಆಗ್ಬೋದು ಅಷ್ಟೇ, ಪುನಃ ಆಟೋಮೆಟಿಕ್ ಆಗಿ ಕೂತ್ಕೊಳ್ಳುತ್ತೆ. ದಟ್ ಈಸ್ ದ ಪವರ್ ಆಫ್ ರಗಡ್ ತಗಡು. ಮೂಳನಾಗೆ ಮೊದಲು ನೋಡೋದು ಕಷ್ಟ ಆಗ್ತಿತ್ತು, ಇವಾಗ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ. ನಮ್ಮ ಒಂದು ಮುಖದಲ್ಲೂ ಮಂದಹಾಸ ಬರ್ತಾ ಇದೆ ಅವ್ರ ಮಾತು ಕೇಳಿ. ಮಗ, ಇವರ ನಗು ಸಿಂಹದ ಗರ್ಜನೆಗಿಂತ ಭಯಂಕರವಾಗಿದೆ ಮಗ. ಯಾಕೆ ನಗ್ತಿದ್ದಾರೆ ಅಂತ ಹೇಳಕ್ಕೆ ಹೇಳು ಮಗ. ಈ ಮಗನ ಗರ್ಜನೆ ಕೇಳ್ತಿದ್ರೆ ಸಿಂಹದ ಬಾಯಿ ಒಳಗೆ ಕೈ ಹಾಕ್ದಂಗ ಆಯ್ತಾ ಅದೇ ನನಗೆ. ಸರ್, ವೈ ಲಾಫಿಂಗ್? ಯಾಕೆ ನಗ್ತಾ ಇದ್ದೀರಾ ಅಂತ? ಅಯ್ಯೋ ತಗಡೆ ಅಲ್ಲಲ್ಲ, ತಗಡಿನಿಂದ ಅಲ್ಲ ತಾಯಿ. ಇವರು ಯಾವ ಲೋಹದಿಂದ ಕುರ್ಚಿ ಮಾಡಿದ್ರು ಲೋಕ ಸಮರ ಆದಮೇಲೆ ಇವ್ರ ಕುರ್ಚಿ ಅಲ್ಲ, ಇವರು ಸರ್ಕಾರನೇ ಇರೋದಿಲ್ಲ. ಅಯ್ಯೋ ಹೌದು ರಾಜವಲಿ ಅವರೇ, ಇವಾಗಲೂ ನಾನು ಇವರಿಗೆ ಒಂದು ಘಂಟಾಘೋಷವಾಗಿ ನಾನು ಒಂದು ಘೋಷಣೆ ಮಾಡ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ಡಿಸೆಂಬರ್ 23, 2024 ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಅವತ್ತು ನೋಡ್ಕೊಳ್ಳಿ ನೀವು. ನೋಡ್ತೇವನ್ 20 ವರ್ಷದಿಂದ, ಅವಾಗ್ಲೂ ಅದನ್ನೇ ಹೇಳ್ತವ್ರೆ, ಇವಾಗ್ಲೂ ಅದನ್ನೇ ಹೇಳ್ತವ್ರೆ. ರಾಮಯ್ಯ ಸರ್, ಅಪ್ಪ ಅಮ್ಮನ ಮುಂದೆ ನಾವು ಕೂಸಾಗಿರ್ಬೇಕು, ಆದ್ರೆ ಇಂಥವ್ರ ಮುಂದೆ ನಾವ್ಯಾವಾಗ್ಲೂ ಮಾಸ್ ಆಗಿರ್ಬೇಕು. ಒಂದು ಮಾಸ್ ಡೈಲಾಗ್ ಹೊಡಿರಿ ಸರ್. ಸ್ವಲ್ಪ ವಾಯ್ಸ್ ಜಾಸ್ತಿ ಆಯ್ತು, ಒಂದು ಸ್ವಲ್ಪ ಕಡಿಮೆ ಮಾಡಕ್ಕೆ ಹೇಳಿ. ಕೊಟ್ರು ಒಂದು ಗೋಲ್ಡನ್ ಬಸೇರು. ಎಂತ ಮಾತು, ಏನ್ ಡೈಲಾಗ್! ಅಪ್ಪ ಅಮ್ಮನ ಮುಂದೆ ಕೂಸು, ಎಲ್ರ ಮುಂದೆ ಮಾಸ್. ನೀನು ಕಣೆಯ ಮಾಸ್ ಪೀಸ್. ಹೊಡಿರಿ ಸರ್ ಒಂದು ಡೈಲಾಗ್, ಎಲ್ರು ಉರ್ಕೊಳಂಗೆ. ಅವ್ರು ಉರ್ಕೊಳ್ಳಿ, ಇವ್ರು ಉರ್ಕೊಳ್ಳಿ ಅಂತ ಮಾಸ್ ಡೈಲಾಗ್ ಹೇಳೋ ಜಯಮಾನ ನಂದಲ್ಲ. ಲೋಕ ಸಮರದಲ್ಲಿ ಗೆದ್ದು ತೋರಿಸಿ ದುಶ್ಮನ್ಗಳೇ ನಮಗೆ ಸಲಾಮ್ ಹೊಡಿಬೇಕು, ಆ ಥರ ಮಾಡ್ತೀನಿ. ಇದೇ ನನ್ನ ಸವಾಲ್. ಅಯ್ಯೋ ಸವಾಲು ಕೂತ್ಕೊಳ್ರಿ, ಕಂಡಿದ್ದೇವೆ. ಸುಮಾರ್ಸ್ವಾಮಿ ಸರ್, ಅವ್ರು ಸವಾಲ್ ಆಗ್ತವ್ರೆ, ನೀವು ಹಂಗೆ ಒಂದು ಹೊಡೆದ್ಬಿಡಿ. ಇನ್ನೇನು ಹೇಳ್ತಾರೆ ಸಿಸ್ಟರ್, ಬೆಳೆಯೋರು ಯಾರು ಉರ್ಕೊಳ್ಳಲ್ಲ, ಉರ್ಕೊಳ್ಳೋರು ಯಾರು ಬೆಳೆಯಲ್ಲ. ಸವಾಲು ಅಂತ ಬಂದರೆ ನಾವು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳಲ್ಲ. ಮಗ ಸ್ವಲ್ಪ ತಡ್ಕೋ ಮಗ. ನಮ್ಮ ಚಿಕ್ಕಬಳ್ಳಾಪುರದ ಡಾಕ್ಟ್ರು ಒಳ್ಳೆ ಸೂಜಿನಲ್ಲಿ ನಿಂಗೆ ಇಂಜೆಕ್ಷನ್ ಕೊಟ್ಟು ಚೆನ್ನಾಗಿ ಆಟ ಆಡಿಸ್ತಾರೆ. ಇವಾಗ ಒಂದು ಡೈಲಾಗ್ ಹೇಳ್ತಾರಲ್ಲಪ್ಪ ಇವರು. ಮಲ್ಲಿ ಮಗ, ಮಗ ತುಳಿಬೇಕು ಅನ್ನೋ ಚಟ ಅವ್ರದು, ಬೆಳಿಬೇಕು ಅನ್ನೋ ಆಟ ನಂದು. ನನ್ನ ಹತ್ರ ಆಟ ಆಡಕ್ ಬಂದ್ರೆ ಪಾಠ ಮಾಡಿ ಶಾವ್ಗೆ ಪಾಯಿಸಿದ್ದು ಊಟ ಹಾಕಿಸ್ಬಿಡ್ತೀನಿ ಮಗ. ಅಯ್ಯೋ, ಶಾವ್ಗೆ ಪಾಯಿಸಿದ್ದು ಊಟನಾ? ಶಾಂತಪ್ಪ ಪಾಪ ಹೀಗೆ ಮಾತಾಡ್ಕೊಂಡು ಕಿಂಗ್ ಮೇಕರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ. ನೋಡಿ ಬ್ರದರ್, ನಿಮ್ಮ ಒಂದು ಕೈ ಪಕ್ಷದಲ್ಲಿ ನೀವೇನು ಡೈಲಾಗ್ ಹೊಡೆದ್ರು, ಏನು ಪಂಚಿಂಗ್ ಕೊಟ್ಟರು, ಏನು ಕಿಂಗ್ ಮೇಕರ್ ಆಗ್ತೀನಿ ಅಂತ ಡೈಲಾಗ್ ಹೊಡ್ಕೊಂಡು ನೀವೇನೇ ಮಾಡಿದ್ರು ಅಲ್ಲಿ ಯಾವತ್ತೂ ಮೇಲಿರಲ್ಲ, ಕೆಳಗೆ ಇರ್ತೀರ, ಅದನ್ನು ತಿಳ್ಕೊಳ್ಳಿ ಮಗ. ಒಳ್ಳೆ ಕೆಲಸ ಮಾಡಿ ಜೋಕರ್ ಅನ್ನಿಸ್ಕೊಂಡ್ರು ಪರವಾಗಿಲ್ಲ ಮಗ, ಕೆಟ್ಟ ಕೆಲಸ ಮಾಡಿ ಕಿಂಗ್ ಮೇಕರ್ ಆಗಲ್ಲ ಮಗ, ಆಗಲ್ಲ ಮಗ. ಯಾಕಂದ್ರೆ ಕಿಂಗ್ ಆಗಿದ್ರೆ ಚಂದ ಮಗ, ಕಿಂಗ್ ಮೇಕರ್ ಆದ್ರೆ ಮೇಕಿಂಗು ಔಟ್ ಗೋಯಿಂಗ್ ಆಗ್ಬಿಡುತ್ತೆ ಮಗ. ಗೊತ್ತಾಯ್ತಲ್ವ ಮಗ? ಹಲೋ ಶಾಂತಪ್ಪ, ಅವರೊಂದು ಹೇಳ್ತವ್ರೆ, ಇವರೊಂದು ಹೇಳ್ತವ್ರೆ, ಎಲ್ಲರೂ ಏನೇನೋ ಹೇಳ್ತವ್ರೆ. ಏನೋ ಇದು? ಅಯ್ಯೋ, ಅದೇನು ಮಾತಾಡ್ತಾನ್ರಿ? ಪಾಠ, ಶಾವಿಗೆ ಪಾಯಿಸಿದ ಊಟ, ನನಗಂತೂ ತಲೆ ಕೆಟ್ಟೋಗಿದೆ ಸ್ವಾಮಿ. ರೇ ರಾಮಾಯಣವ್ರೆ, ಸ್ವಲ್ಪ ಕಳಿಸ್ರಿ ಆಚೆಗೆ ಅವ್ರನ್ನ. ಸುಮ್ಮನೆ ದೊಡ್ಡ ತಲೆಗಳ ಮಧ್ಯೆ ಚಿಕ್ಕ ತಲೆ ಏನೇನೋ ಆಟ ಆಡ್ತಾ ಇದೆ. ಮಾತ್ನಲ್ಲಿ ಅವ್ರು ಕಿಂಗ್ ಮೇಕರ್ ರೀ. ಏನು ನಾವೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಅವ್ರು ಹೇಳೋದಕ್ಕೆ ಅವ್ರದ್ದು ಗೋಲ್ಡನ್ ಬಜಾರು. ಈ ಕಡೆಯಿಂದ ಡೈಲಾಗು. ನನಗಂತೂ ಈ ಪುಣ್ಯಾತ್ಮನ ಮಾತು ಕೇಳಿ ಕಾಫಿ ಕುಡಿಬೇಕು ಅನ್ನಿಸ್ತದೆ. ಅಯ್ಯೋ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. 28 ಕ್ಷೇತ್ರದಲ್ಲಿ ನೀವೇನು ಬರಲ್ಲ, ನಾವು ಬರೋದು. ಸರ್, ಅದು ಹಂಗಲ್ಲ ಸರ್, ಇಲ್ಲಿ ಕೇಳಿ ಸರ್, ಇಲ್ಲಿ ನಾ ಹೇಳೋದು ಕೇಳ್ತಿದ್ದೆ ಸರ್ ನಿಮ್ಗೆ. ಅಯ್ಯೋ ಕೇಳಿ ಸರ್ ನೀವು. ಸರ್ ಹಂಗ
ಆಗಲ್ಲ ಸರ್ ಅದು. ಸರ್ ಇಲ್ಲ ನಾನು ಹೇಳ್ತೇನೆ ಸರ್. ಹಲೋ ಸರ್ ಕೇಳಿ ಸರ್ ಇಲ್ಲಿ ನೀವು ಸರ್. ಮಗ ಮಮ್ಮಿ ಫಿಶ್ ಇಲ್ಲಿದೆ ಮಗ, ಬೇಬಿ ಫಿಶ್ ಅಲ್ಲಿದೆ ಮಗ. ಈ ದೊಡ್ಡ ತಿಮಿಂಗಳ ಮುಂದೆ ಈ ಫಿಶ್ದು ಇಲ್ಲೇನು ಕೆಲಸ ಇಲ್ಲ ಮಗ. ದೊಡ್ಡವ್ರ ಜಗಳ ಆಡ್ಕೊಳ್ಳಿ, ನಾನು ಬರ್ತೀನಿ ಮಗ. ಬಾಯ್ ಮಗ, ಇದು ಚಿಕ್ಕಬಳ್ಳಾಪುರದ ಮನೆ ಮಗ. ಧನ್ಯವಾದ ಮಗ. ಆಯ್ತು ಹೋಗ್ ಮಗ. ಅಯ್ಯೋ ನನ್ನ ಮಗನ ಏನು ಸರ್ ಒಬ್ಬರಿ ಸರ್ ಅಲ್ಲೇ ದಾರಿಲಿ ಪಿಸ್ ಫ್ರೈ ಮಾಡ್ತಿರ್ತಾರೆ, ಹಂಗೆ ತಿನ್ಕೊಂಡ ಬಿಡಿ ಸರ್. ರೇ ರಾಮಾಯಣವ್ರೆ ಓ ಸಪ್ಪ ಹೋಗ್ಲಿ ಅಂತಾನೆ ಸ್ವಲ್ಪ ಜಗಳ ಮಾಡಿದ್ದು. ಪಾಪ ಒಳ್ಳೆ ಹುಡುಗ, ಒಳ್ಳೆ ಕೆಲಸಗಾರ. ಅದ್ರೇನಪ್ಪ ಅಂದರೆ ತಲೆಗೆ ಒಂಚೂರು ರಾಡಾಗ್ತಾನೆ. ತಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕು ನಮಗಷ್ಟೇ.